ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಭೂತಕೋಲ ಪಾರ್ಟ್ 2 ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಪಂಜುರುಳಿ, ಕೊರಗಜ್ಜ, ಪಾಷಾಣಮೂರ್ತಿ ಮತ್ತು ಅಂಗಾರ ಇವ್ರನ್ನ ತೋರಿಸಿಕೊಡ್ತೀನಿ. ಹಾಗೆ ಅವ್ರ ಇನ್ಫಾರ್ಮೇಷನ್ ಸ್ವಲ್ಪ ಕೊಡ್ತೀನಿ ಆಯಿತಾ. ಫಸ್ಟು ಪಂಜುರುಳಿದು ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟು ವೈಟ್ ಮತ್ತು ಒಂದು ಬ್ಲ್ಯಾಕ್ ಹಂದಿ ಅಂದರೆ ಪಂಜಿತ ಕಾಳಿ, ಪಂಜಿತ ಬುಜ್ಜರ ಅನ್ನೋದು 2 ಹಂದಿ ಮರಿಗಳು ಸೃಷ್ಟಿಯಾಗುತ್ತೆ. ಸೊ ಅವರು ಯಾವ ಘಟ್ಟದಿಂದ ಇಳಿದು ಬರಬೇಕು ಅಂತ ಫುಲ್ ಕನ್ಫ್ಯೂಷನಲ್ಲಿದ್ದಾಗ ಸುಬ್ಬರಾಯದು ಅಂದರೆ ತುಳುನಾಡು ಘಟ್ಟದಿಂದ ಇಳಿದು ಬರ್ತಾರೆ ಸುಬ್ಬರಾಯನ ಸೈಡಿಗೆ. ಸೊ ಅವರು ಬರೋದನ್ನ ನೋಡಿಬಿಟ್ಟು ಎಲ್ಲ ಬೇಲಿ ಹಾಕಿರ್ತಾರೆ. ಅವ್ರದ್ದು ಬೆಳೆ ಏನು ಬೆಳೆದಿರ್ತಾರಲ್ಲ ಮನುಷ್ಯರು, ಅಲ್ಲೆಲ್ಲ ಬೇಲಿ ಗೋಡೆ ಎಲ್ಲ ಕಟ್ಬಿಟ್ಟಿರ್ತಾರೆ ಅವ್ರು ಎಂಟ್ರಿ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಇವರಿಬ್ಬರು 2 ಹಂದಿಗಳು ಹೋಗ್ಬಿಟ್ಟು ಸುಬ್ಬರಾಯ ಅಂದರೆ ಸುಬ್ರಹ್ಮಣ್ಯ ದೇವ್ರು ಆಯಿತಾ, ಅಲ್ಲಿ ಹೋಗಿ ಕೋರಿಕೆ ಇಡ್ತಾರೆ. ನಮಗೆ ನಿಲ್ಲಕ್ಕೆ ಒಂದು ನೆಲೆ ಬೇಕು, ಹಾಗೆಯೇ ನಾನು ಸಂತಾನ ಭಾಗ್ಯ ಆಗಬೇಕು ಅಂತ. ಸೊ ಅವ್ರು ಬೇಡ್ಕೊಂಡಂಗೆ ಅವರಿಗೆ ಸಂತಾನ ಭಾಗ್ಯ ಆಗುತ್ತೆ. ಅವರು ಮತ್ತು ಹೂದೋಟ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾರೆ. ಅದು ಶಿವ ಸೃಷ್ಟಿ ಮಾಡಿದ ಪ್ಲೇಸ್. ಸೊ ಅಲ್ಲಿಗೆ ಹೋದಾಗ ವರಾಹ ಶಕ್ತಿ ಏನಾಗುತ್ತೆ ಅದು ಎಂಟ್ರಿ ಆಗುತ್ತೆ. ಪಂಜಿತ ಕಾಳಿ ಅಂದರೆ ವೈಟ್ ಹಂದಿ ಅಂದರೆ ಹೆಣ್ಣು ಹಂದಿದು ಹೊಟ್ಟೆಯೊಳಗೆ. ಸೊ ಸ್ವಲ್ಪ ದಿನ ಆದಮೇಲೆ 5 ಹಂದಿ ಮರಿಗೆ ಜನ್ಮ ಕೊಡ್ತಾರೆ ಪಂಜಿತ ಕಾಳಿ ಅನ್ನೋರು. ಅದರಲ್ಲಿ ವರಾಹ ಅನ್ನೋದು ತುಂಬ ದಷ್ಟಪುಷ್ಟವಾಗಿ ಬೆಳೆದಿರುತ್ತೆ. ಒಂದು ದಿವಸ ಶಿವನು ಮತ್ತು ಪಾರ್ವತಿ ಬೇಟೆ ಮಾಡಬೇಕು ಅಂದ್ಬಿಟ್ಟು ದೇವರ ಕಾಡಿಗೆ ಬರ್ತಾರೆ. ಸೊ ಅಲ್ಲಿ ಈ ವರಾಹ ಶಕ್ತಿನ ನೋಡ್ತಾರೆ, ಆ ಹಂದಿ ಮರಿನ ನೋಡ್ತಾರೆ. ಸೊ ಪಾರ್ವತಿ ಹಠ ಮಾಡ್ತಾಳೆ ಅವ್ರನ್ನ ಬೇಟೆ ಮಾಡಿ ಆ ಹಂದಿ ಮರಿನ ಅಂತ. ಸೊ ಶಿವ ಏನು ಮಾಡ್ತಾನೆ, ಅವನು ಬಾಣ ತೆಗೆದ್ಬಿಟ್ಟು, ಚಿನ್ನದ ಬಾಣ ತೆಗೆದ್ಬಿಟ್ಟು ಆ ವರಾಹ ಶಕ್ತಿಗೆ ಬೀಸ್ತಾನೆ. ಆಗ ವರಾಹ ಶಕ್ತಿನೂ ಮತ್ತು ಶಿವನ ಸಮ್ಮಿಲನ ಆಗುತ್ತೆ. ಬಾಣ ಬಿಟ್ಟಿದ್ದಕ್ಕೆ ಗಾಯ ಆಗಿರುತ್ತಲ್ಲ, ಅದನ್ನ ನೋಡಿಬಿಟ್ಟು ಪಾರ್ವತಿಗೆ ತುಂಬ ಬೇಜಾರಾಗಿಬಿಡುತ್ತೆ. ಸೊ ಪಾರ್ವತಿ ನಾನು ಸಾಕ್ತೀನಿ ಅಂದ್ಬಿಟ್ಟು ಅದನ್ನು ಕೈಲಾಸಕ್ಕೆ ತಗೊಂಡೋಗ್ಬಿಟ್ಟು ಚಿನ್ನದ ಸಂಕೋಲೆಯಲ್ಲಿ ಅದ್ರ ಕೈಕಾಲೆಲ್ಲ ಕಟ್ಬಿಟ್ಟು ಅದಕ್ಕೆ ಹಾಲನ್ನು ಹಾಕಿ ಬೆಳೆಸ್ತಾ ಇರ್ತಾಳೆ. ಒಂದು ದಿವಸ ಏನಾಗಿರುತ್ತೆ ಅಂದರೆ, ಈ ಅಸುರಗಳ ಸಂಖ್ಯೆ ಕಮ್ಮಿ ಆಗಿದೆ, ದೇವರ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಅಸುರಗಳು ಏನು ಮಾಡ್ತಾರೆ, ದೇವತೆಯರನ್ನೆಲ್ಲರನ್ನೂ ಊಟಕ್ಕೆ ಕರೀತಾರೆ. ಊಟಕ್ಕೆ ಕರೆದಾಗ ಅಸುರರಿಗೆಲ್ಲರಿಗೂ ಅಮೃತದ ಊಟ ಮತ್ತು ದೇವತೆಗಳಿಗೆಲ್ಲ ವಿಷ ಹಾಕಿರೋಂತಹ ಊಟನ ಕೊಡ್ತಾರೆ. ಬಟ್ ಇದು ಯಾರಿಗೂ ಈ ವಿಷಯ ಗೊತ್ತಿರಲ್ಲ. ಈ ವರಾಹ ಶಕ್ತಿ ಏನಿರುತ್ತೆ ಆ ಹಂದಿಗೆ ಗೊತ್ತಾಗುತ್ತೆ ಈ ಥರ ರಾಕ್ಷಸರು ಈ ಥರ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತ. ಸೊ ಹಂದಿ ಏನು ಮಾಡುತ್ತೆ, ಅವರಿಗೆ ಕಟ್ಟಿ ಹಾಕಿರ್ತಾರೆ ಅಲ್ವಾ ಸಂಕೋಳೆ, ಅದನ್ನೆಲ್ಲ ಮುರಿದುಬಿಟ್ಟು ಉಪ್ಪರಿಗೆಯಿಂದ ಇಳಿದು ಬಂದು ಅಲ್ಲಿ ದೇವತೆರಿಗೆ ಬಡಿಸಿದಂತಹ ಅನ್ನನೆಲ್ಲ ಹಾಳು ಮಾಡುತ್ತೆ. ಮತ್ತು ರಾಕ್ಷಸನಿಗೆ ಇಟ್ಟಿರ್ತಾರಲ್ವ ಆ ಫುಡ್ಡನ್ನೆಲ್ಲ ಅವನೇ ತಿಂತಾನೆ. ಸೊ ಇದು ಅಮೃತದ ಊಟ ತಿಂದಿರೋ ಹಂದಿಗೆ ಶಿವ ಹೇಳ್ತಾನೆ, ನೀನು ಅಮೃತದ ಊಟ ಮಾಡಿದ್ಯಾ, ನೀನು ರೋಮಟೆಲ್ಲ ಈ ಮಾಯೆಯಾತ ಮೆರೆಯೋಡು ಅಂದರೆ ನಿನ್ನ ಧರ್ಮನ ಕಾಪಾಡಬೇಕು ರೋಮದಲ್ಲಿ ಅಂತ. ಹಾಗೆಯೇ ಕಲಿಯುಗದಲ್ಲಿ ನಮಗೆ ಭೂಮಿಗೆ ಬರೋಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದ ನೀನು ಕಲಿಯುಗದಲ್ಲಿ ನೀನು ಧರ್ಮನ ಎಂತ ಮೇಂಟೈನ್ ಮಾಡಬೇಕು ಅಂತಂದ್ಬಿಟ್ಟು ಶಿವ ಆಶೀರ್ವಾದ ಮಾಡಿರ್ತಾನೆ. ಮತ್ತು ನಿನ್ನ ನಂಬಿ ಬರುವ ಭಕ್ತಾದಿಗಳ ಪ್ರಾಬ್ಲಮ್ನೆಲ್ಲ ನೀನು ಸಾಲ್ವ್ ಮಾಡಬೇಕು ಅಂದ್ಬಿಟ್ಟು ಇದು ವರ ಕೊಡ್ತಾನೆ. ಹಾಗೆಯೇ ನಿನಗೆ 12 ವರ್ಷ ಆಯಸ್ಸು ಕೊಡುವಂಥದ್ದು ಮತ್ತು 12 ವರ್ಷದ ಆಯಸ್ಸು ತೆಗೆಯುವಂತಹ ಶಕ್ತಿಯು ನಿನಗಿದೆ ಅಂದ್ಬಿಟ್ಟು ಶಿವ ವರ ಕೊಟ್ಬಿಟ್ಟು ಪಂಜುರುಳಿನ ಭೂಮಿಗೆ ಕಳಿಸ್ತಾರೆ. ಮತ್ತು ಮಂಗಳೂರಲ್ಲಿ ರೀಸೆಂಟಾಗಿ ರಿಯಲ್ ಇನ್ಸಿಡೆಂಟ್ ಆಗಿದ್ದು, ಈ ಪಂಜುರುಳಿ ವೇಷ ಹಾಕ್ತಾರಲ್ಲ ನರ್ತಕ, ಅವರು ಹೋಗಿದ್ದಾಗ ಅಲ್ಲಿ ಕೋಲ ನಡೆಸ್ತಾ ಇದ್ರು. ಆ ಟೈಮಲ್ಲಿ ಏನಾಗಿತ್ತು ಅಂದರೆ, ಅವರು ಮನೇಲಿ ಒಬ್ಬರಿಗೆ ಹುಷಾರಿತ್ತಿಲ್ಲ, ಆದ ಕಾರಣದಿಂದ ಕೋಲ ನಡೆಸ್ತಾ ಇದ್ರು. ಬಟ್ ನರ್ತಕ ಅಂದ, ಯಮ ಬಂದು ಬಾಗಿಲ ಮುಂದೆ ನಿಂತಿದ್ದಾನೆ, ನಾನು ಕೋಲ ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು. ಆವಾಗ ಅವ್ರದ್ದು ಮನೆ ಸೈಡ್ ಇದ್ದಾರಲ್ವ, ಅವರು ಫುಲ್ ಬೆಗ್ ಮಾಡಿದ್ರು, ಪ್ಲೀಸ್ ಹೇಗಾದರೂ ನಡೆಸಿಕೊಡಿ ಅಂತ. ಅದಕ್ಕೆ ಇವರಂದರು, ಇದು ದೈವ ಕೊಟ್ಟ ನುಡಿ, ದೈವ ಕೊಟ್ಟ ಮಾತು, ಕೋಲ ನಡ್ಸೋಕೆ ಆಗೋದಿಲ್ಲ, ಸಾಧ್ಯ ಇಲ್ಲ, ಯಮ ನಿಂತಿದ್ದಾನೆ ನಿಮ್ಮ ಮನೆ ಬಾಗಿಲು ಮುಂದೆ ಅಂದ್ಬಿಟ್ಟು ಕೋಲ ನಡ್ಸೋದೆ ಹಾಗೆ ಸ್ಟಾಪ್ ಮಾಡಿ ಹೋದರು. ನೋಡೋತ್ತಿಗೆ ಅವರು ಯಾರ್ದು ಎಂಥ ಆರೋಗ್ಯ ಸರಿ ಇತ್ತಿಲ್ಲ, ಅವ್ರು ಹುಷಾರಾಗಬೇಕು ಅಂತ ಅಂದ್ಬಿಟ್ಟು ಕೋಲ ನಡೆಸಿದ್ರು, ಅವರೇ ಸತ್ತೋಗ್ಬಿಟ್ರು. ಪಂಜುರುಳಿ ಬರೋ ಟೈಮ್ 2 ಕಾಲಿಗೆ ಸ್ಟಾರ್ಟ್ ಮಾಡಿದರು. ಸೊ ಈಗ 3:15 ಆಗಿದೆ ಮಾರ್ನಿಂಗ್. ಫುಲ್ ಕೋಳಿನ ಬಲಿ ಕೊಡ್ತಾ ಇದ್ದಾರೆ.
ನೀವು ಕಾಂತಾರ ಮೂವಿಲಿ ನೋಡಿರ್ಬೋದು, ಅದರಲ್ಲಿ ಯಾವ ದೈವ ಇದೆ ಅಲ್ವಾ, ಅದೇ ದೈವ ಇದು. ಕಾಂತಾರದಲ್ಲಿನೂ ಪಂಜುರುಳಿನೇ ತೋರಿಸಿರೋದು. ಈಗ ಫುಲ್ ಕಾಸ್ಟ್ಯೂಮ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಪ್ರೇಯರ್ ಎಲ್ಲ ಮಾಡಿ ಆದಮೇಲೆ ಅವ್ರ ಮೈಗೆ ದೇವರು ಬಂದು ಆಹ್ವಾನ ಆಗುತ್ತೆ. ಮಾರ್ನಿಂಗ್ 2 o'clock ಮಾರ್ನಿಂಗ್ 6 o'clock ಗಂಟ ಪಂಜರುಳಿ ದೇವ್ರದ್ದಿತ್ತು. ಈಗ ಬೆಳಿಗ್ಗೆ 6 ಗಂಟೆಯಿಂದ ಪಾಶನ ಮೂರ್ತಿದು ಸ್ಟಾರ್ಟ್ ಆಯಿತು. ಇವರು ಬಂದ್ಬಿಟ್ಟು ಧರ್ಮ ದೈವತೆ. ನಾಡಿನೆಲ್ಲ ಕೇರಿದಲ್ಲ ಸರ್ವಜ್ಞವ ಈ ವೀರಂಬರ ಮಂಡನೆ ಹಿರಿಯ ಪಿಲಂಬಿನಂಚಿನ ಕಣ್ಣುಲಿ ಬೈಲಿದ ಸತ್ಯದೇವತ ಕಣ್ಣುರ್ಟಿಗೆ ಕಾರ್ಯ ಸದ್ಗರ ಸತ್ಯವರ್ಗ ಈಗ ಅವರು ಸ್ಟೋರಿ ಹೇಳ್ತಿದ್ದಾರೋ ಪ್ರೇಯರ್ ಹೇಳ್ತಿದ್ದಾರೋ ಗೊತ್ತಿಲ್ಲ. ದೈವನ ಅವರ ಬಾಡಿಗೆ ಆಹ್ವಾನ ಮಾಡೋಕ್ಕೋಸ್ಕರ ಪ್ರೇಯರ್ ಮಾಡ್ತಾರೆ 4 ದಿಕ್ಕಿಗೂ. ಇದರಲ್ಲಿ ಇವಾಗ ಯಾವ್ಯಾವ ಊರಲ್ಲಿ ಯಾವ್ಯಾವ ದೈವ ನೆಲೆ ನಿಂತಿದೆ ತಂದ್ಬಿಟ್ಟು ಹೇಳ್ತಾ ಇರೋದು.
ಪಳನಿ ಬಯಲು ತೋಟುಂಡು ಪಳನಿ ಬಯಲು ಬಂದಾಗ ಪಳನಿ ಬಯಲು ಬಂದು ಕರ್ಕೊಂಡು ನಮ್ಮ ಅತ್ತೆ ಮಗ ಇದ್ದಾರೆ, ಅವ್ರ ಮೇಲೇನೂ ಪಾಷಾಣ ಮೂರ್ತಿ ದೈವ ಬರುತ್ತೆ. ಸೊ ಅವ್ರಿಗೂ ಬಂದಿತ್ತು. ನನಗಂತೂ ಫುಲ್ ಒಂಥರ ನಿದ್ದೆ ಥರ ಆಗ್ತಾಯಿತ್ತು. ನೈಟ್ ಇಡೀ ನಿದ್ದೆ ಮಾಡೇ ಇತ್ತಿಲ್ವಲ್ಲ, ಸೊ ಹಾಗಾಗಿ ಆಮೇಲೆ ಎಲ್ಲರೂ ಪಾಷಾಣ ಮೂರ್ತಿ ದೈವಕ್ಕೆ ಮಾಲೆ ಹಾಕೋಕ್ಕೆ ಹೊರಟರು. ಸೊ ಎಷ್ಟು ದೊಡ್ಡ ಲೈನ್ ಇತ್ತು ಗೊತ್ತಾ. ಆಮೇಲೆ ದೈವದ ಹತ್ರ ನುಡಿ ಕೇಳಬೇಕಂದ್ಬಿಟ್ಟು ಹೆವಿ ಜನ, ಎಷ್ಟು ಜನ ನಿಂತಿದ್ರು ಗೊತ್ತಾ. ನನಗೆ ಅದನ್ನ ನೋಡಿ ಸಾಕಾಯಿತು. ನಾನು ಮನೆಗೆ ಹೊರಟೆ, ಆ ಕ್ಯೂನ ನೋಡಿ ಸಾಕಾಗಿ. ಮನೆಗೆ ಹೆಂಗೋ ಹೊರಟೆ. ಬಟ್ ಮನೇಲಿ ಹೋಗ್ಬಿಟ್ಟು ಕೊರಗಜ್ಜನ ನೋಡೋದೇ ಬಂದೆ ಅಂತ ಬೇಜಾರಾಗ್ತಿತ್ತು. ಕೊರಗಜ್ಜನ ಹೇಗೆ ಮಿಸ್ ಮಾಡ್ಕೊಳ್ಳಿ, ಪುನಃ ವಾಪಸ್ ಬಂದೆ. ಕೊರಗಜ್ಜ ತುಂಬ ಪವರ್ಫುಲ್ ದೈವ. ಅವ್ರ ಜೊತೆ ಏನೇ ಬೇಡ್ಕೊಂಡ್ರೂ ಅದು ನೆರವೇರುತ್ತೆ. 100% ಸತ್ಯ. ನೀವು ಏನೇ ಭಕ್ತಿಯಿಂದ ಬೇಡ್ಕೊಂಡ್ರೂ ನೆರವೇರುತ್ತೆ. ನನಗಂತೂ ನಾನು ಬೇಡ್ಕೊಂಡಿದ್ದೆಲ್ಲನೂ ಸಿಕ್ಕಿದೆ. ಸೊ ಇವ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ. ಇವರು ಕೊಪ್ಪದಲ್ಲಿ ಇಬ್ಬರು ದಂಪತಿ ಇರುತ್ತಾರೆ, ಕುಂಬನಕೋಡಿ ಆ್ಯಂಡ್ ಮೈಲಕ್ಕೆ ಅನ್ನೋದು. ಅವರಿಗೆ ತುಂಬ ದಿನದಿಂದ ಮಕ್ಕಳೇ ಆಗಿರಲ್ಲ, ತುಂಬ ವರ್ಷದಿಂದ ಮಕ್ಕಳಾಗಿರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಹರಕೆ ಹೊತ್ಕೋತಾರೆ, ನನಗೆ ಪಾಪು ಆಗಬೇಕು ಅಂತ. ಸೊ ಅವರು ಹರಕೆ ಹೊತ್ತಿ 10 ತಿಂಗಳಾದಮೇಲೆ ಕೊರಗಜ್ಜ ಅವರು ಹುಡ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಂಗೆ ಅವ್ರ ಪಪ್ಪ ಅಮ್ಮ ಇಬ್ಬರು ಸತ್ತೋಗ್ತಾರೆ. ಅವರು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗೆಯೇ ಅವ್ರದ್ದು ಊರಿಗೆ ಏನೋ ಒಂದು
ಏನೋ ಒಂದು ಮಾರಿ ಬಂದು ಎಲ್ಲರೂ ಸತ್ತೋಗಿರ್ತಾರೆ. ಸೊ ಅವ್ರಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲದೆ ಒಂದು ರೋಡ್ ಬದಿಯಲ್ಲಿ ನಿಂತ್ಕೊಂಡು ಅಳ್ತಾ ಇರ್ತಾರೆ. ಅಲ್ಲಿ ಬಿಲ್ಲವ ಸಮುದಾಯದ ಬೈರಕ್ಕೆ ಅನ್ನೋ ಒಬ್ಬರು ಕದ್ರಿಗೆ ಹೋಗ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಅವ್ರದ್ದು 2 ಮಕ್ಕಳು ಇರ್ತಾರೆ, ಮೈದಕ್ಕೆ ಮತ್ತು ಚೆನ್ನೈ ಅನ್ನೋ 2 ಮಕ್ಕಳು ಇರ್ತಾರೆ. ಅವ್ರು ಹೇಳ್ತಾರೆ ಅಲ್ಲೊಂದು ಪಾಪು ನೋಡಿ ಅಮ್ಮ, ಅಳ್ತಾನೂ ಇದೆ ನಗ್ತಾನೂ ಇದೆ, ಹೋಗಿ ನೋಡಿ ಅಂತ. ಬೈರಕ್ಕೆ ಏನು ಮಾಡ್ತಾಳೆ, ಹೋಗ್ಬಿಟ್ಟು ನೋಡ್ತಾಳೆ. ನೋಡಿದಾಗ ಕೊರಗಜ್ಜಂದು ವಿಷಯ ಎಲ್ಲ ಕೇಳ್ತಾರೆ. ಆಗ ಅವ್ರಿಗೂ ಬೇಜಾರಾಗುತ್ತೆ. ಸೊ ಅವರು ಬೈರಕ್ಕೆ ನಾನು ಸಾಕ್ತೀನಿ ನನ್ನ ಜೊತೆ ಬಾ ಅಂತ ಅಂದ್ಬಿಟ್ಟು ಅವ್ರ ಜೊತೆನೇ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಕೊರಗಜ್ಜಂದು ಹೆಸರು ಫಸ್ಟ್ ದನಿಯಾ ಅಂತ ಇರುತ್ತೆ, ಆಮೇಲೆ ಅವ್ರದ್ದು ಹೆಸರು ಕೊರಗಜ್ಜ ಅಂತ ಚೇಂಜ್ ಆಗೋದು. ದನಿಯನ ಕರ್ಕೊಂಡು ಬೈರಕ್ಕೆ ಅವ್ರ ಮನೆಗೆ ಕರ್ಕೊಂಡು ಹೋಗಿರ್ತಾರಲ್ಲ. ಸೊ ದನಿಯನ ನೋಡ್ಬಿಟ್ಟು ಬೇರೆ ಜಾತಿಯವರು ಬಂದಿದ್ದಾರೆ ಅಂದ್ಬಿಟ್ಟು ಅಲ್ಲಿದು ಕೆಲಸದ ಅಳುಗಲೆಲ್ಲ ಹೋಗ್ತಾರೆ. ಸೊ ಅವಾಗ ಬೈರಕ್ಕೆ ಏನು ಮಾಡ್ತಾಳೆ, ಟೆನ್ಷನ್ ಬೇಜಾರಾಗ್ತಾಳೆ. ಅವಾಗ ದನಿಯ ಹೇಳ್ತಾನೆ, ನೀನು ಬೇಜಾರು ಮಾಡಬೇಡ, ಅವ್ರು ಏನೆಲ್ಲ ಕೆಲಸ ಮಾಡ್ತಾರೆ ಅದನ್ನೆಲ್ಲ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅದನ್ನೇ ಮಾಡ್ತಾರೆ. ಮತ್ತು ದನಿಯ ಕಾಲಿಟ್ಟ ಗಳಿಗೆಯಿಂದ ಅವ್ರದ್ದು ಲಕ್ಕು ಫುಲ್ ಚೇಂಜ್ ಆಗಿರುತ್ತೆ. ಬೈರಕ್ಕೆ ಅವರಿಗೆ ಸುಖ ಸಂಪತ್ತು ಎಲ್ಲನೂ ಅವ್ರ ಮನೇಲಿ ತುಂಬಿ ತುಳ್ಕಾಡ್ತಾ ಇರುತ್ತೆ. ಹಾಗೆ ಒಂದಿನ ಏನಾಗುತ್ತೆ, ಹೊರ ಕಾಣಿಕೆ ಕೇಂದ್ರಿ ಮಂಜುನಾಥನಿಗೆ ತಗೊಂಡೋಗ್ಬೇಕು ಅಂತ ಇರುತ್ತೆ. ಆ ಸಮಯದಲ್ಲಿ ಅವ್ರ ಮನೇಲಿ ಬೈರಕ್ಕೆ ಮನೇಲಿ ಯಾರೂ ಆಳುಗಳು ಇರಲ್ವಲ್ಲ. ಸೊ ಅವಳು ಟೆನ್ಷನಲ್ಲಿದ್ದಾಗ ದನಿಯ ಹೇಳ್ತಾನೆ, ನಾನೇ ತಗೊಂಡೋಗ್ತೀನಿ, ಆದರೆ 7 ಜನಕ್ಕೆ ಕೊಡಬೇಕಾದಂತಹ ಏನೆಲ್ಲ ಐಟಮ್ ನೀವು ಕಟ್ಟಿ ಕೊಡ್ತೀರಲ್ವ ಅದೆಲ್ಲ ನನಗೆ ತಿನ್ನೋಕ್ಕೆ ಕಟ್ಟಿ ಕೊಡಬೇಕು ಅಂದ್ಬಿಟ್ಟು ಹೇಳ್ತಾನೆ. ಸೊ ಅವನು ಹೇಳಿದಂಗೆ ಅವರು 7 ಜನಕ್ಕೆ ಏನೆಲ್ಲ ತಿಂಡಿ ಅದು ಇದು ಕೊಡ್ತಾರೆ ಅದನ್ನೆಲ್ಲ ಕಟ್ಟಿಬಿಟ್ಟು ಇವರಿಗೆ ಕೊಡ್ತಾರೆ. ದನಿ ಏನು ಮಾಡ್ತಾರೆ, ಹೊರ ಕಾಣಿಕೆನ ತಗೊಂಡು ಅದೇ ಕದ್ರಿ ಮಂಜುನಾಥನಿಗೆ ಕಾಣಿಕೆ ಹಾಕೋಕ್ಕೆ ಹೊರಡ್ತಾನೆ. ಸೊ ದನಿಯ ಟೆಂಪಲ್ಗೆ ಹೋದಾಗ ಅಲ್ಲಿದ್ದ ಅವ್ರದ್ದು ಕಾಣಿಕೆ ಏನಿದೆ ಅದನ್ನ ಮಾತ್ರ ಇಸ್ಕೊತಾರೆ, ದನಿಯನ ಟೆಂಪಲ್ ಒಳಗೆ ಬಿಡಲ್ಲ. ಇದನ್ನ ನೋಡಿಬಿಟ್ಟು ದನಿಯನಿಗೆ ಕೋಪ ಬರುತ್ತೆ. ನಾವು ಒಳಗೆ ಬರಬಾರ್ದಂತೆ, ನಾವು ತರೋ ಕಾಣಿಕೆ ಮಾತ್ರ ಒಳಗೆ ತಗೊಂಡು ಹೋಗ್ತೀರಾ ಅಂದ್ಬಿಟ್ಟು ಕಾಣಿಕೆನ ಈಸ್ಕೊಂಡು ಅಲ್ಲಿ ನಿಂತ ಜಾಗದಿಂದನೇ ದನಿಯ ಏನು ಮಾಡ್ತಾನೆ, ಅಲ್ಲಿ ಬಿಸಾಕ್ತಾನೆ ಟೆಂಪಲ್ ಒಳಗೆ. ಅದು ಕರೆಕ್ಟಾಗಿ ಹೋಗಿ ಅಲ್ಲಿಗೆ ಕಾಣಿಕೆ ಇಡೋ ಜಾಗಕ್ಕೆ ಬೀಳುತ್ತೆ. ಅದನ್ನ ನೋಡಿಬಿಟ್ಟು ಎಲ್ಲರಿಗೂ ಶಾಕು ಆಗುತ್ತೆ ಮತ್ತು ಅವರು ಕ್ಷಮೆನೂ ಕೇಳ್ತಾರೆ ದನಿಯನ ಜೊತೆ, ನಾವು ಮಾಡಿದ್ದು ತಪ್ಪಾಯಿತು ಅಂದ್ಬಿಟ್ಟು. ಮತ್ತು ಈ ಕಡೆ ಬಂದಾಗೆ ನಿಂಬೆಹಣ್ಣು ಮರ ನೋಡ್ತಾನೆ. ನಿಂಬೆಹಣ್ಣು ಮರ ನೋಡಿಬಿಟ್ಟು ಬಾರೈಕೆಗೆ ನಿಂಬೆಹಣ್ಣು ತಗೊಂಡು ಹೋಗೋಣ ಅಂದ್ಬಿಟ್ಟು ಅದನ್ನ ಕುಯ್ತಾ ಇರ್ತಾನೆ. ಎಲ್ಲ ದಿಕ್ಕಲ್ಲೂ ಕುಯ್ತಾನೆ, ಹಾಗೆಯೇ ಬಡುಕು ದಿಕ್ಕಲ್ಲಿನೂ ಕುಯ್ತಾನೆ. ಬಡುಕು ದಿಕ್ಕಲ್ಲಿ ಬಾಡಬೈ ನಂದಾಯ ಅದೇವ್ರದ್ದು ಟೆಂಪಲ್ ಇರುತ್ತೆ, ಅದರದ್ದು ಮುಗುಳಿಗೆ ಕಾಲನ್ನ ಇಟ್ಬಿಟ್ಟು ಕುಯ್ತಾನೆ. ಇದನ್ನ ನೋಡಿಬಿಟ್ಟು ನೀನು ನನ್ನ ಸೈಡಿಂದನೇ ನಂದಿದ್ರ ಮೇಲೇ ಕಾಲಿಡ್ತೀಯ ಅಂದ್ಬಿಟ್ಟು ಅದನ್ನ ದೇವ್ರನ್ನ ಏನು ಮಾಡ್ತಾರೆ, ದನಿಯನ ತೆಗೆದು ಆಕಾಶಕ್ಕೆ ಬಿಸಾಕ್ತಾರೆ. ಆಕಾಶಕ್ಕೆ ಬಿಸಾಕಿದ ನಂತರ ಆ ದೇವರು ಮಾಯ ಆಗಿ ಹೋಗ್ತಾನೆ. ಅಲ್ಲಿಂದ ಅವ್ರನ್ನ ಕೊರಗಜ್ಜ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದನಿಯನ ಕೊರಗಜ್ಜ ಅಂತ ಕರೀತಾರೆ. ಈಗಳು ಕೊರಗ ದನಿಯ ಅಂತಲೂ ಕರೀತಾರೆ. ಆಮೇಲೆ ಕೊರಗಜ್ಜ ಅವ್ರದ್ದು ಮಮ್ಮಿನ ಮೀಟ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಮಮ್ಮಿಗೆ ಅವ್ರದ್ದು ಕೊರಗಜ್ಜಂದು ವಾಯ್ಸ್ ಏನಿದೆ ಅದು ಮಾತ್ರ ಕೇಳ್ತಾ ಇರುತ್ತೆ, ಅವರ ರೂಪ ಕಾಣ್ತಾ ಇರಲ್ಲ, ಅವರು ಮಾಯೆ ಆಗಿರ್ತಾರೆ. ಸೊ ಅವ್ರ ಮಮ್ಮಿ ಏನು ಹೇಳ್ತಾರೆ, ನೀನು ಎಲ್ಲಿದೆಯಾ ಹೇಗೆ ಅಂತ. ಅದಕ್ಕೆ ಕೊರಗಜ್ಜ ಅಂತಾರೆ, ನೀವು ಕಷ್ಟ ಬರುತ್ತೀಗೆ ನನ್ನ ನೆನೆದರೆ ಸಾಕು, ನಾನು ನಿಮಗೆ ಬರ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆಯೇ ಅವರು ಏನೇ ಅವ್ರ ಜೊತೆ ನೀವು ಏನೇ ಬೇಡ್ಕೊಂಡ್ರು ಅವ್ರು ನೆರವೇರಿಸ್ತಾರೆ. ಅವರಿಗೆ ಕಾಣಿಕೆಯಾಗಿ ಒಂದು ಬಾಟ್ಲು ಕ್ವಾಟ್ರ್, ಚಕ್ಕುಲಿ, ಎಲೆ, ಅಡಿಕೆ ಈ ಥರ ಏನಾದರೂ ಕೊಟ್ಟರೆ ಸಾಕು. ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮಿಸಿದ್ದೀನಿ. ಫುಲ್ಲು ಮಳೆ ಬಂದಿತ್ತು, ಮಳೆ ಬಂದು ಎಲ್ಲರೂ ಚಂಡಿಯಾಗಿದ್ದರು, ಬಟ್ ನಾನು ಮಾತ್ರ ಚಂಡಿಯಾಗಿದ್ದಿಲ್ಲ. ನಮ್ಮ ಪಪ್ಪ ಅಂತೂ ಕಾಲ್ ಮಾಡಿ ಇಲ್ಲಿಗೆ ಬಾ, ಇಲ್ಲಿ ಮಳೆ ಬರ್ತಿಲ್ಲ, ಅಲ್ಲಿಗೆ ಬಾ ವೀಡಿಯೋ ಮಾಡು ಅಂದ್ಕೊಂಡು ತುಂಬ ತಲೆ ತಿಂತಿದ್ರು. ಅಲ್ಲಿ ನೋಡಿ ನಮ್ಮ ಪಪ್ಪ ಹೆಂಗೆ ಕೂತಿದ್ದಾರೆ ಅಂತ. ಒಲೆ ಮಾವಿ ತುಳಲ್ಲಿ. ಸೊ ಗೈಸ್, ಈಗ ಫೈನಲಿ ಕೋಲ ಮುಗೀತು. ನಾನು ಪಪ್ಪ ಹೋಗ್ತಾ ಇದ್ದೀವಿ ರೋಡಲ್ಲಿ. ಅಣ್ಣಂದಿರೆಲ್ಲ ಬೈಕಲ್ಲಿ ಹೋಗ್ತಾ ಇದ್ದಾರೆ.
ತಾಯ್ಪಲ್ಲ ಚೆನ್ನಾಗಿ ಉಕ್ಕದಾಯ್ತು. ಸರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಂಟಿಲ್ ಎಲ್ಲರಿಗೂ ಟಾಟಾ. ಇವ್ರು ನಮ್ಮ ಅತ್ತೆ ತಿಳಿರಿ, ಅತ್ತೆ ಹೆಸರು ಮುತ್ತು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಟಾಟಾ.